ನಮಸ್ಕಾರ. ಮತ್ತೊಂದು ಪ್ರಾಪರ್ಟಿ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಮೈಸೂರಿಂದ. ನಾನಿವತ್ತಿರೋದು ಮೈಸೂರು ದಟ್ಗಳ್ಳಿ ಆದ ನಂತರ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ ಮುಂದೆ ನಾನು ನಿಂತಿದ್ದೀನಿ. 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 3 BHK ಆಲ್ಮೋಸ್ಟ್ ಫರ್ನಿಷ್ಡ್ ಮನೆ. ಅಂದರೆ ಫರ್ನಿಷ್ಡ್ ಅಂದಾಗ ಭಾಳಷ್ಟು ಜನ ಕೇಳ್ತೀರಿ ಏನೇನಿದೆ ಅಂತ. ಸಂಕ್ಷಿಪ್ತವಾಗಿರೋ ವೀಡಿಯೋನ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತರ್ತೀನಿ. ವಾರ್ಡ್ರೋಬ್ಗಳಿದೆ, ಮಾಡ್ಯುಲರ್ ಕಿಚನ್ ಇದೆ, TV ಕ್ಯಾಬಿನೆಟ್ ಇದೆ, ಸೋಲಾರ್ ಇದೆ, ಸಂಪ್ ಇದೆ. ನಿಮಗೆ ವಾಸಕ್ಕೆ ಅಂದರೆ ಇಮ್ಮಿಡಿಯೇಟಾಗಿ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಮೂಲಭೂತ ವಿಚಾರಗಳಿಗೆ ಬಂದಾಗ ಅಂದರೆ ಇದು ಯಾವ ಲಿಮಿಟ್ಸಿಗೆ ಬರುತ್ತೆ, ಖಂಡಿತವಾಗ್ಲೂ ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಮೂಡಾ ಲಿಮಿಟ್ಗಳಿಗೆ ಬರುವಂಥದ್ದು. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ. ಈ ಮನೆ ಕೊಳ್ಳಲಿಕ್ಕೆ ಬ್ಯಾಂಕಿನಿಂದ ಖಂಡಿತವಾಗ್ಲೂ ಸಾಲ ಸೌಲಭ್ಯ ಸಿಗುತ್ತೆ. ಯಾಕೆಂದರೆ ದಟ್ಟಗಳ್ಳಿ ಆದ ನಂತರ ಇರುವಂತಹ ಖಾಸಗಿ ಬಡಾವಣೆ ಅಂತ ಹೇಳಿದೆ. ನೀವು ನೋಡ್ಬೋದು ಈಗ ಭಾಳಷ್ಟು ಮನೆಗಳಾಗಿರುವಂಥದ್ದು. ಯಾವುದೇ ತರಹ ಒಂಟಿ ಮನೆ ಇದೆ, ಇಲ್ಲಿ ಯಾವುದೇ ಥರ ಸೌಲಭ್ಯಗಳು ಇಲ್ಲ, ಸೌಲಭ್ಯ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ಗಳಿಲ್ಲ, ಮೆಡಿಕಲ್ ಶಾಪ್ಸ್ ಇಲ್ಲ, ಡಾಕ್ಟರ್ ಕ್ಲಿನಿಕ್ ಎಲ್ಲವೂ ಸರಿಸುಮಾರು ನಿಮಗೆ ಅರ್ಧ ಕಿಲೋಮೀಟ್ರ್ ಒಳಗೆ ಇವೆಲ್ಲವೂ ಸಿಗುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ದಟ್ಗಳ್ಳಿ ತನಕ ಗೊತ್ತು ಸರ್, ದಟ್ಗಳ್ಳಿ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ, ದಟ್ಗಳ್ಳಿ ಆದ ನಂತರ ಸರಿಸುಮಾರು 1 ಕಿಲೋಮೀಟ್ರೂ ಆಗಲ್ಲ. ಮೈಸೂರು ಸಿಟಿ ಸೆಂಟ್ರಿಂದ ಅಂದರೆ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರಸ್ತೆ, ಇಲ್ಲಿಂದ ಮೈಸೂರು ಪ್ಯಾಲೇಸಿಂದ ಈ ಲೊಕೇಶನ್, ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಗೂಗಲ್ ಮ್ಯಾಪ್ ಪ್ರಕಾರ 8 ಕಿಲೋಮೀಟ್ರ್ ಒಳಗೆ ಇರುವಂತಹ ರೆಡಿ ಟು ಮೂವ್ ಇನ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ದಿಸ್ ದ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಟೋಟಲ್ ಬಿಲ್ಟ್ ಅಪ್ ಏರಿಯಾಸ್ 2600 ಸ್ಕ್ವೇರ್ ಫೀಟ್, ಅಂದರೆ 26 ಚದರ ಇರುವಂತಹ ಮನೆ. ಸೆಲ್ಲಿಂಗ್ ರೇಟ್, ಪ್ರಾಪರ್ಟಿ ವಿಸಿಟ್, ಅದರ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅತಿ ಶೀಘ್ರದಲ್ಲೇ ಇದರ ಎಂಟೈರ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ. ಮೈಸೂರಿಂದ ನಾನು ಸುಪ್ರೀತ್, ಸೈನಿಂಗ್ ಆಫ್. See you again with another property, another place of Mysore. Till then, take care and bye-bye.